ಗೆ ಸ್ವಾಗತ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದ ಬಳಿ ನಡೀತಾ ಇದೆ. ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಇವತ್ತು ನಗರದ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಸಹಭೋಜನ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಜಾತಿ ಭೇದ ಮತ ಭಾವ ಇಲ್ಲದೆ ಎಲ್ಲ ಧರ್ಮದ ಜನತೆಗೆ ಒಟ್ಟಾರೆ ಇವತ್ತು ಸಹಭೋಜನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆಯನ್ನ ಒಂದು ಕಾರ್ಯಕ್ರಮದ ಆಯೋಜಕರ ಬಳಿ ನಾವು ಮಾತಾಡಿಸ್ತಾ ಹೋಗೋಣ. ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಪೈಗಂಬರ್ ಅವರು ಒಂದು ಜಾತಿಗೆ ಸೀಮಿತ ಆಗುವ ವ್ಯಕ್ತಿಯಲ್ಲ. ಅವರ ಹೇಳಿದ್ದು ಸಮಾನತೆ, ಮಾನವೀಯತೆ ಎಲ್ಲವನ್ನು ನಾವು ಒಗ್ಗೂಡಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಫಸ್ಟ್ ಮೊಹಮ್ಮದ್ ಪೈಗಂಬರ್ ಅವರು ಮನುಷ್ಯನಾಗು ಆಮೇಲೆ ಜಾತಿ ಧರ್ಮ ಅಂತ ನಮಗೆ ತಿಳಿಸಿದ್ದಾರೆ. ಆ ಒಂದು ಪಾಯಿಂಟಿಂದ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬವನ್ನು ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಜಾತಿ ಆಗಲಿ, ವ್ಯಕ್ತಿ ಆಗಲಿ, ಪಕ್ಷ ಆಗಲಿ ಎಲ್ಲವನ್ನೂ ಮೀರಿ ಎಲ್ಲ ಯುವಕರನ್ನು ಒಗ್ಗೂಡಿಸಿ ನಮ್ಮ ಜಾಮಿಯಾ ಮಸೀದಿಯ ಯುವಕರು, ಮದೀನಾ ಮಸೀದಿಯ ಯುವಕರು, ಬಿಲಾಲ್ ಮಸೀದಿಯ ಯುವಕರು ಸೇರಿ ಇವತ್ತಿನ ದಿನ ಈ ಕಾರ್ಯಕ್ರಮ ಸುಮಾರು 1500 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೊಡ್ತಾ ಇದ್ದೀವಿ. ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು, ಏನು ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯ ಎಲ್ಲ ಮುಸ್ಲಿಂ ಬಂಧುವರಿಗೂ ಮೊದಲಿಗೆ ಶುಭಾಶಯಗಳು. ಏನು ಒಂದು 6 ವರ್ಷದಿಂದ ಸುಮಾರು ಕೋಟೆ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಯುವಕರು ಸೇರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿ ಶಾಂತಿ, ಸುಖ, ನೆಮ್ಮದಿ ಎಲ್ಲ ಸ್ಥಾಪನೆ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಪ್ರತಿ ವರ್ಷವೂ ಕೋಟೆ ವೃತ್ತದಲ್ಲಿ ಆಚರಣೆ ಮಾಡ್ತಾಯಿದ್ರು. ಈ ವರ್ಷ ಹೊಸನಗರ ಸಭೆ ಹಿಂದ್ಗಡೆ ಬಾಬಾ ಅವರ ಅಂಗಡಿ ಮುಂದೆ ಮಾಡ್ತಾ ಇದ್ದಾರೆ. ಸುಮಾರು 2000ದಿಂದ ಒಂದು 3-3.5 ಸಾವಿರ ಅಷ್ಟು ಜನ ಪ್ರತಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ ಒಂದು 4 ಗಂಟೆವರೆಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. सबको ईद नबी मुबारक हो। इसमें हर साल की तरह इस साल भी हमारे फ्रेंड सर्कल में जो भी है इधर आके खाना खिलाने का इंतज़ाम पूरा कर रही।